ನನ್ನ ಹೆಸರು ದೀಕ್ಷಿತ್. ನಾನು ಕರ್ನಾಟಕದಿಂದ ಬಂದಿದ್ದೇನೆ. ನಮ್ಮೂರು ಕೂಡ್ಲೂರು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರೋ ಕೆಲಸ ನಾನು ದೂರದಲ್ಲಿ ಆಟ ಆಡ್ತಿದ್ದೆ. ಆಗ ನಮ್ಮ ಅಮ್ಮ ಮಿಲ್ಲಾನ್ ಮಾಡಿದ್ರು. ಆಗ ನನಗೆ ಗೊತ್ತಾಯ್ತು ನಮ್ಮದೇ ಮಿಲ್ಲಾನ್ ಆಗಿದ್ದಂತ. ಹಾಗೆ ನಾನು ಆಟ ಆಡ್ತಿದ್ದೆ. ಮಿಲ್ಲಾನ್ ಮಾಡಿ ಒಂದು ಅರ್ಧ ಗಂಟೆ ಆಯಿತು. ನಮ್ಮ ಅಮ್ಮ ಕಿರ್ಚಿದ್ರು. ಕಿರ್ತಾಗ ನನಗೆ ಗೊತ್ತಾಯ್ತು ನಮ್ಮ ಅಮ್ಮಂದ ವಯಸ್ಸಂತ. ತಕ್ಷಣನೇ ಓಡಾಗಿ ನೋಡಿದ್ರೆ ತಲೆ ಕೂದಲು ಫ್ಲೋರ್ ಮೇಲೆ ಸಿಗಾಕೊಂಡಿತ್ತು. ತಕ್ಷಣನೇ ಮೇನ್ ಸ್ವಿಚ್ ಆಫ್ ಮಾಡಿ ಹಿಟ್ಟಿನ ಗಿರಣಿ ಬೆಲ್ಟಿಗೆ ತಲೆ ಕೂದಲು ಸಿಗಾಕೊಂಡಿತ್ತು. ತಲೆ ಕೂದಲನ್ನ ಬಿಡಿಸಿ ಹೊರಗಡೆ ಕರ್ಕೊಬಂದು ಮಲಗಿಸ್ಕೊಂಡು ಅಪ್ಪಂಗೆ ಫೋನ್ ಮಾಡಿದೆ. ಅಪ್ಪ ಕೆಲಸ ಮಾಡ್ತಿದ್ರು. ಅಪ್ಪ ಊರವ್ರಿಗೆ ಹೇಳಿ ಊರವ್ರು ಆಸ್ಪತ್ರೆಗೆ ಕರ್ಕೋದ್ರು. ಅಪ್ಪನು ತಕ್ಷಣ ಬಂದು ಆಸ್ಪತ್ರೆಗೆ ಹೋದ್ರು. ಇಷ್ಟು ನಡೆದಿತ್ತು. ನಿಮ್ಮ ತಾಯಿಯನ್ನೇ ನೀನು ಉಳಿಸಿದ್ಯಾ? ಇವತ್ತು ಈ ಶೌರ್ಯ ಪ್ರಶಸ್ತಿ ನಿನಗೆ ಸಿಕ್ಕಿದೆ. ಏನು ಅನಿಸ್ತಾ ಇದೆ ನಿನಗೆ? ದೆಹಲಿಗೆ ಬಂದಿದ್ಯಾ? ಕೊಡಗು ಕೂಡ್ಲೂರಿಂದ ನೀನು ದೆಹಲಿಗೆ ಬಂದಿದ್ಯಾ. ಏನು ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಿದೆ. ಇನ್ನು ಈ ಥರನ ಮಾಡ್ಬೇಕಂತ ಅನಿಸ್ತಿದೆ. ಈ ಥರನ ಮಾಡಿ ಇನ್ನೂ ಹೆಚ್ಚು ತಂದುಕೊಡ್ತೀನಿ. ನನ್ನ ಹೆಸರು ದೀಕ್ಷಿತ್. ನಾನು ಕರ್ನಾಟಕದಿಂದ ಬಂದಿದ್ದೇನೆ. ನಮ್ಮೂರು ಕೂಡ್ಲೂರು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರೋ ಕೆಲಸ ನಾನು ದೂರದಲ್ಲಿ ಆಟ ಆಡ್ತಿದ್ದೆ. ಆಗ ನಮ್ಮ ಅಮ್ಮ ಮಿಲ್ಲಾನ್ ಮಾಡಿದ್ರು. ಆಗ ನನಗೆ ಗೊತ್ತಾಯ್ತು ನಮ್ಮದೇ ಮಿಲ್ಲಾನ್ ಆಗಿದ್ದಂತ. ಹಾಗೆ ನಾನು ಆಟ ಆಡ್ತಿದ್ದೆ. ಮಿಲ್ಲಾನ್ ಮಾಡಿ ಒಂದು ಅರ್ಧ ಗಂಟೆ ಆಯಿತು. ನಮ್ಮ ಅಮ್ಮ ಕಿರ್ಚಿದ್ರು. ಕಿರ್ತಾಗ ನನಗೆ ಗೊತ್ತಾಯ್ತು ನಮ್ಮ ಅಮ್ಮಂದ ವಯಸ್ಸಂತ. ತಕ್ಷಣನೇ ಓಡಾಗಿ ನೋಡಿದ್ರೆ ತಲೆ ಕೂದಲು ಫ್ಲೋರ್ ಮೇಲೆ ಸಿಗಾಕೊಂಡಿತ್ತು. ತಕ್ಷಣನೇ ಮೇನ್ ಸ್ವಿಚ್ ಆಫ್ ಮಾಡಿ ಹಿಟ್ಟಿನ ಗಿರಣಿ ಬೆಲ್ಟಿಗೆ ತಲೆ ಕೂದಲು ಸಿಗಾಕೊಂಡಿತ್ತು. ತಲೆ ಕೂದಲನ್ನ ಬಿಡಿಸಿ ಹೊರಗಡೆ ಕರ್ಕೊಬಂದು ಮಲಗಿಸ್ಕೊಂಡು ಅಪ್ಪಂಗೆ ಫೋನ್ ಮಾಡಿದೆ. ಅಪ್ಪ ಕೆಲಸ ಮಾಡ್ತಿದ್ರು. ಅಪ್ಪ ಊರವ್ರಿಗೆ ಹೇಳಿ ಊರವ್ರು ಆಸ್ಪತ್ರೆಗೆ ಕರ್ಕೋದ್ರು. ಅಪ್ಪನು ತಕ್ಷಣ ಬಂದು ಆಸ್ಪತ್ರೆಗೆ ಹೋದ್ರು. ಇಷ್ಟು ನಡೆದಿತ್ತು. ನಿಮ್ಮ ತಾಯಿಯನ್ನೇ ನೀನು ಉಳಿಸಿದ್ಯಾ? ಇವತ್ತು ಈ ಶೌರ್ಯ ಪ್ರಶಸ್ತಿ ನಿನಗೆ ಸಿಕ್ಕಿದೆ. ಏನು ಅನಿಸ್ತಾ ಇದೆ ನಿನಗೆ? ದೆಹಲಿಗೆ ಬಂದಿದ್ಯಾ? ಕೊಡಗು ಕೂಡ್ಲೂರಿಂದ ನೀನು ದೆಹಲಿಗೆ ಬಂದಿದ್ಯಾ. ಏನು ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಿದೆ. ಇನ್ನು ಈ ಥರನ ಮಾಡ್ಬೇಕಂತ ಅನಿಸ್ತಿದೆ. ಈ ಥರನ ಮಾಡಿ ಇನ್ನೂ ಹೆಚ್ಚು ತಂದುಕೊಡ್ತೀನಿ.